ಈಗ ಅಕ್ಕ ಮಹಾದೇವಿಗೆ ಸುಮಾರು ಬಜೆಟ್ ನೀವು ಹಾಕಿದ್ದು ಅದಷ್ಟೇ ಆಗಿದೆ, ಅದರಿಂದ ದಾಟಿದ ಬಡ್ಜೆಟ್ ನಾನು ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ನಂದು ಏನಾಯ್ತು ಅಂದ್ರೆ ಕೆಲವೊಂದೆಲ್ಲ ಮನಸ್ಸಿನಲ್ಲಿ ಜಾಸ್ತಿ ಅದು ಸಾಮಾನ್ಯ ಇಲ್ಲ ಸರ್. ಒಂದು ಮನೆ ಕಟ್ಟಬೇಕಾದ್ರೆ, ಸಿನಿಮಾ ಮಾಡ್ಬೇಕಾದ್ರೆ ಆಸೆಗಳು ಮತ್ತೆ ಇನ್ನೊಂದು ಮುಂದುವರೆದು ಏನೇನೇನು ಮಾಡ್ಬೇಕಂತ ಅನ್ಸುತ್ತಲ್ಲ, ಅದೆಲ್ಲ ಆಗಿದೆ. ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ. ಪಾವನಿ ಅಂತ ಒಬ್ರು ಇದ್ದಾರೆ, ವಿದುಷಿ ಪಾವನಿ ಅಂತ, ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಅನಿತಾ ಸಾರಾ ಮಹೇಶ್ ಅವರು ಮಿಸಸ್ ಅವ್ರು ಹಾಡಿದ್ದಾರೆ. ಅವರು ಸುಮಾರು ಸಿನಿಮಾಗಳಿಗೆ ಹಾಡ್ತಿದಾರಲ್ಲ ಸರ್. ಹಾಗಾಗಿ ಹಾಡಾಡಿಯವರು ಕೂಡ ಒಂಥರ ಒಳ್ಳೆ ಚೆನ್ನಾಗಿ ನಮ್ಮ ಪಳಿನಿ ತಗೊಂಡಿದ್ದಾರೆ. ಇದು ನಾನು ಮಾತಾಡಬಾರ್ದು, ಪಳಿನಿ ಹೇಳ್ಬೇಕದು. ಸಂಗೀತಕ್ಕೆ ಸಂಬಂಧಪಟ್ಟವ್ರು ಏನಾದ್ರು ಅವರು ತುಂಬಾ ಚೆನ್ನಾಗಿ ಸಂಗೀತನ ಮಾಡಿದ್ದಾರೆ ಸರ್. ಹೇಗೆ ಅನಿಸ್ತು ಪಾತ್ರದ ಬಗ್ಗೆ ಹೇಳೋ ಹಾಗೆ ಇಲ್ಲ ಸರ್. ಯಾಕಂದ್ರೆ ವೈರಾಗ್ಯ ನಿಧಿ ಅಂದ್ರೆ ಅಕ್ಕ ಅಂತ ಹೇಳ್ತಾರೆ. ಅಂತ ಒಂದು ಪಾತ್ರ ನನಗ್ ಸಿಕ್ಕಿದೆ ಅಂದ್ರೆ ಈ ಜನ್ಮದ ಪುಣ್ಯನೋ ಹೋದ್ ಜನ್ಮದ ಪುಣ್ಯನೋ ಅಥವಾ ಮುಂದೆ ಆಗಂತ ಪುಣ್ಯನೋ ನನಗ್ ಗೊತ್ತಿಲ್ಲ. ಅದು ನನಗ್ ಒದಗಿಸಿದೆ ಆ ದೇವ್ರ ಬ್ರಹ್ಮ ನನಗ್ ಒದಗಿಸ್ದಾನಂತ ಹೇಳ್ತೀನಿ. ಆ ಒಂದು ಪಾತ್ರ ಮಾಡ್ಬೇಕಾದಾಗ ಮರ್ಯಾದೆ ಬಿಟ್ಟ ನಿಮ್ಮ ರಾಜನಿಗೆ ಒಪ್ಪಿಲ್ಲ ಅಂತ ತಿಳಿಸಿ. ನಮ್ಮ ಮೊದಲನೇ ಹಾಗೂ ಕೊನೆಯ ಮಾತು ಒಂದೇ. ಅಂತ ಅದ್ಭುತವಾದ ಪಾತ್ರ ನೀವು ಸಡನ್ ಆಗಿ ನನಗೆ ಹೆಂಗ್ ಕೊಡಕ್ ಸಾಧ್ಯ? ನಾನು ಅದು ಮಾಡಬಹುದಾ ಅಂತ ಕೇಳಿದೆ ಅವ್ರಿಗೆ. ನಾನು ಖಂಡಿತವಾಗ್ಲೂ ನೀವು ಮಾಡ್ತೀರಾ, ನಾನು ಮಾಡಿಸ್ತೀನಿ ಅಂದ್ರು ಅವರು. ಮಹಾರಾಜ, ಕೊಳಕು ತುಂಬಿರುವ ಈ ದೇಹದಲ್ಲಿ ಏನಿದೆ ನೋಡಿಕೋ, ಕಣ್ ತುಂಬ ನೋಡಿಕೋ. ತಾವೆಲ್ಲ ಬಂದು ಸಿನಿಮಾ ನೋಡ್ಬಿಟ್ಟು ನನಗೆ ಗೆಲ್ಲಿಸಿ ಸುಧಾರಿಸ್ಬೇಕಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಈಗ ಅಕ್ಕ ಮಹಾದೇವಿಗೆ ಸುಮಾರು ಬಜೆಟ್ ನೀವು ಹಾಕಿದ್ದು ಅದಷ್ಟೇ ಆಗಿದೆ, ಅದರಿಂದ ದಾಟಿದ ಬಡ್ಜೆಟ್ ನಾನು ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ನಂದು ಏನಾಯ್ತು ಅಂದ್ರೆ ಕೆಲವೊಂದೆಲ್ಲ ಮನಸ್ಸಿನಲ್ಲಿ ಜಾಸ್ತಿ ಅದು ಸಾಮಾನ್ಯ ಇಲ್ಲ ಸರ್. ಒಂದು ಮನೆ ಕಟ್ಟಬೇಕಾದ್ರೆ, ಸಿನಿಮಾ ಮಾಡ್ಬೇಕಾದ್ರೆ ಆಸೆಗಳು ಮತ್ತೆ ಇನ್ನೊಂದು ಮುಂದುವರೆದು ಏನೇನೇನು ಮಾಡ್ಬೇಕಂತ ಅನ್ಸುತ್ತಲ್ಲ, ಅದೆಲ್ಲ ಆಗಿದೆ. ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ. ಪಾವನಿ ಅಂತ ಒಬ್ರು ಇದ್ದಾರೆ, ವಿದುಷಿ ಪಾವನಿ ಅಂತ, ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆಮೇಲೆ ಅನಿತಾ ಸಾರಾ ಮಹೇಶ್ ಅವರು ಮಿಸಸ್ ಅವ್ರು ಹಾಡಿದ್ದಾರೆ. ಅವರು ಸುಮಾರು ಸಿನಿಮಾಗಳಿಗೆ ಹಾಡ್ತಿದಾರಲ್ಲ ಸರ್. ಹಾಗಾಗಿ ಹಾಡಾಡಿಯವರು ಕೂಡ ಒಂಥರ ಒಳ್ಳೆ ಚೆನ್ನಾಗಿ ನಮ್ಮ ಪಳಿನಿ ತಗೊಂಡಿದ್ದಾರೆ. ಇದು ನಾನು ಮಾತಾಡಬಾರ್ದು, ಪಳಿನಿ ಹೇಳ್ಬೇಕದು. ಸಂಗೀತಕ್ಕೆ ಸಂಬಂಧಪಟ್ಟವ್ರು ಏನಾದ್ರು ಅವರು ತುಂಬ ಚೆನ್ನಾಗಿ ಸಂಗೀತನ ಮಾಡಿದ್ದಾರೆ ಸರ್. ಅಕ್ಕ ಮಹಾದೇವಿಗೆ ಸಂಬಂಧಪಟ್ಟು ಇಷ್ಟು ವಿಷಯ ಅಲ್ವಾ? ಖಂಡಿತ ಸರ್. ಬೇರೆ ನಾನು ಕೇಳದೆ ನಿಮಗೆ ಹೇಳುವಂಥದ್ದು ಏನಾದ್ರು ಇದೆಯಾ? ನೀವು ಒಂಥರ ನನ್ನ ವಿಷಯಕ್ಕೆಲ್ಲ ಬ್ರಹ್ಮ ಇದ್ದಂಗೆ ನೀವು. ಏನು ಗೊತ್ತಿಲ್ಲ ಸರ್ ನನ್ನ ಬಗ್ಗೆ, ನಿಮ್ಗೆ ಏನಾದ್ರು ಗೊತ್ತಿರೋದು ಕೇಳ್ಬೋದು. ನನಗೆ ಗೊತ್ತಿದೆ, ಎಲ್ಲನೂ ಗೊತ್ತಿದೆ. ನಮ್ಮ ವೀಕ್ಷಕರ ಮುಂದೆ ಹೇಳ್ಬೇಕಲ್ವ? ವೀಕ್ಷಕರ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡ ಸಾಹಿತ್ಯದ ಒಂದು ಪರಂಪರೆಯಲ್ಲಿ ಎಲ್ಲರೂ ತಿಳಿಯುವಂಥ ಭಾಷೆ ಇರಲಿಲ್ಲ. ಕನ್ನಡ ಇದ್ದಿದ್ದು ಕೂಡ ಅನ್ನೋದು ಒಂಥರ ಹಳಗನ್ನಡ ಮತ್ತು ಸಂಸ್ಕೃತ ಭಾಷೆ ಇತ್ತು ಮೊದಲು, ಒಂದು ಬರದ ಭಾಷೆ. 12ನೇ ಶತಮಾನದಲ್ಲಿ ತಿಳಿಗನ್ನಡದಲ್ಲಿ ನಾವು ಆಡುವ ಭಾಷೆಯಲ್ಲಿ ವಚನಕಾರರು ಅವಾಗೇನು ವಚನಗಳಂದರೆ ಆಡು ನಡೆ ಮತ್ತು ನುಡಿಗೆ ಹತ್ತಿರವಾದಂಥ ಒಂದು ಸಾಹಿತ್ಯ ಆರಂಭ ಆಯಿತು. ಆ ಆರಂಭದಲ್ಲಿ ಅತ್ಯಂತ ಒಂದು ಪರಿಣಾಮಕಾರಿದಂಥ ಒಂದು ಜೀವನ ಅಂದರೆ ಅಕ್ಕಮಹಾದೇವಿ. ಅದರಲ್ಲಿ ಬಸವಣ್ಣವರು ಕ್ರಾಂತಿ ಮಾಡಿದ್ದಾರೆ. ಆದರೆ ಮಹಿಳಾ ಜಗತ್ತಿಗೆ ಅಕ್ಕಮಹಾದೇವಿ ಮಾಡಿದಂಥ ಒಂದು ದಿಟ್ಟ ನಿಲುವು ಏನಿದೆ, ಮತ್ತು ಮೊದಲ ಕವಿಯಿತ್ರಿ, ಮೊದಲ ವಚನಗಾರ್ತಿ ಇಂಡಿಯಾದಲ್ಲಿ ಯಾರೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಫಸ್ಟ್ ಸ್ಟಾರ್ಟ್ ಆಗಿದ್ದು ನಮ್ಮಲ್ಲಿ ಕರ್ನಾಟಕದಲ್ಲಿ ಇದ್ದರೂ ಇರ್ಬೋದು, ಅದು ಕನ್ನಡದಲ್ಲಿ ಮಾತ್ರ ಅವರೇನೆ. ಅಂಥ ವಚನಗಾರ್ತಿಯ ಜೀವನದ ಬದುಕು ಹೇಗಿತ್ತು ಅನ್ನೋದನ್ನು ಈ ಚಲನಚಿತ್ರದಲ್ಲಿ ಅತ್ಯಂತ ಮಾರ್ಮಿಕವಾಗಿ ಮತ್ತು ಸುಂದರವಾಗಿ ಅಕ್ಕಮಹಾದೇವಿ ವಚನದಲ್ಲಿ ಏನು ಬರುತ್ತೆ ಅಂದರೆ ಒಂದು ಬ್ಯೂಟಿ ಬರುತ್ತೆ. ಎಲ್ಲಕ್ಕಿಂತ ಮೇನ್ ಅವರೇ ಬ್ಯೂಟಿ. ಅಕ್ಕಮಹಾದೇವಿ ಅತ್ಯಂತ ಬ್ಯೂಟಿಯಾಗಿರೋದ್ರಿಂದ ನಾವೇನು ಈ ಪ್ರಕೃತಿ ಬ್ಯೂಟಿ ಅಂತ ಏನು ಹೇಳ್ತೀವೋ ಆ ಬ್ಯೂಟಿನ ಮಾದೇವಿನಲ್ಲಿತ್ತು ಅನ್ನೋದಕ್ಕೆ ಆ ಮಾದೇವಿಯ ಬದುಕಿನಲ್ಲಿ ಸಿಗುತ್ತೆ. ಹೇಗೆಂದ್ರೆ ಒಂದೊಂದು ವಚನದಲ್ಲೂ ಸುಂದರತೆ ಇದೆ, ನಿಸರ್ಗ ಇದೆ, ಆಮೇಲೆ ಜೀವನದ ಸುಂದರತೆ ಇದೆ. ಆಮೇಲೆ ಚನ್ನಮಲ್ಲಿಕಾರ್ಜುನ ಅಂದರೆ ಶಿವನೇ, ಪರಮಾತ್ಮನೇ. ಆ ಪರಮಾತ್ಮಗೆ ತನ್ನ ಪೂರ್ತಿ ಎಲ್ಲರೂ ಸರ್ವಸ್ವವನ್ನು ಅರ್ಪಿಸಿದ್ದೀನಿ, ಶರಣ ಸತಿ ಲಿಂಗಪತಿ ಅಂತ ಹೇಳ್ತಾರೆ. ಶರಣ ಸತಿ ಅಂದರೆ ನಾವೇನು ದೇವ್ರನ್ನ ನಂಬ್ಕೊಂಡಿರ್ತೀವೋ, ಪೂಜೆ ಮಾಡಿರ್ತೀವೋ, ಗಂಡಿರಲಿ ಹೆಣ್ಣಿರಲಿ, ಸತಿ ಅಂದರೆ ಹೆಣ್ಣಿಗೆ ಅಂತ ಹೇಳೋ ಥರದಲ್ಲಿ ಇರಲ್ಲ. ಇಲ್ಲಿ ಶರಣ ಸತಿ ಅಂದರೆ ಭಗವಂತನ ಯಾರು ಅವರಿಗೆ ಭಕ್ತರಾಗಿರ್ತಾರೋ ಅವರಿಗೆ ಶರಣ ಸತಿ ಅಂತಾರೆ. ಅವ್ರನ್ನ ದೇವರೇ ಪತಿ ಅಂತ ಅಕ್ಕಮಹಾದೇವಿ ಅಲ್ಲಿನಿಂದ ದೀಕ್ಷೆ ಕೊಡುವಾಗ ಏನು ಗುರುಗಳು ಹೇಳಿರ್ತಾರೋ, ನಿತ್ಯ ಜೀವನದಲ್ಲಿ ಪೂರ್ತಿ ಬದುಕಿನಲ್ಲಿ ಅದೇ ಅನುಸರಿಸ್ಕೊಂಡು ಎಷ್ಟೇ ಜನ ಮಹಾರಾಜನೇ ಬಂದು ಪ್ರೀತಿ ಮಾಡಿದ್ರು ಕೂಡ ಅವರು ಅದು ಯಾವುದಕ್ಕೂ ಒಪ್ಪಲ್ಲ. ನಾನು ಆಲ್ರೆಡಿ ನನ್ನ ಮದುವೆ ಆಗಿದೆ ಅಂತ ಹೇಳಿದೆ. ಯಾರು ಅಂತ ಕೇಳಿದ್ರೆ ಚನ್ನಮಲ್ಲಿಕಾರ್ಜುನ ಅಂತಾರೆ, ನೀವು ಹುಚ್ಚಿ ಅಂತ ಅಂತಾರೆ. ಆದರೆ ಹುಚ್ಚಿನ ಬುದ್ಧಿವಂತನ ಎಂಥವ್ರು ಅನ್ನೋದು ಅವ್ರ ಭಕ್ತಿದಲ್ಲಿ ನಮ್ಮ ಸಿನಿಮಾದಲ್ಲಿ ಬಂದು ನೋಡಲಿ. ಶ್ರೀಶೈಲ್ಯದ ತುಂಬ ಸುಂದರವಾಗಿ ತೋರಿಸಿದ್ದೀವಿ. ಆ ಶ್ರೀಶೈಲ್ಯದ ಒಂದು
12ನೇ ಶತಮಾನದಲ್ಲಿ ಹೇಗಿತ್ತು ಅನ್ನೋದು ನಾವು ಸಿಜಿನಲ್ಲಿ ಒಂದು ನಿರ್ಮಾಣ ಮಾಡಿದ್ದೀವಿ. ಕದಳಿವನ ಅಂತ ಬರುತ್ತೆ ಸರ್. ಆ ಕದಳಿ ಅಂದರೆ ಬಾಳೆವನ, ಕದಳಿವನ ಅಂದ್ರೆ ಬಾಳೆವನ ಅಂತ. ಆ ಬಾಳೆವನದಲ್ಲಿ ಮಹಾದೇವಿ ಹೋಗಿ ಹೇಗೆ ಕೂತ್ಕೋತಾರೆ ಆ ತ್ರಿಕೂಟ ಪರ್ವತದ ಹತ್ರ, ಆ ಬ್ಯೂಟಿ ಮತ್ತು ಅದು ಕಷ್ಟ ಅದು ಎಲ್ಲದರ ಮಧ್ಯದಲ್ಲಿ ಇದೇನು ಚರಿತ್ರೆ ಬರುತ್ತೋ ಆ ಚರಿತ್ರೆ ತುಂಬ ತುಂಬ ಸುಂದರವಾಗಿದೆ. ಯಾರೇ ನೋಡಲಿ ಅಂಥ ಸುಂದರ ಒಂದು ಹುಡುಗಿ. ಬೀದರ್ ಅಂದರೆ ನೀವೆಲ್ಲ ಬಿಸಿಲು ಅಂತ ಕರಿತೀರಿ ಸರ್, ನಮ್ಮನ್ನು ಕೇಲೆಸ್ ಮಾಡ್ತೀರಿ. ಆದರೆ ಅಂಥ ಬಿಸಿಲು ನಾಡಿನಲ್ಲಿ ಇಂಡಸ್ಟ್ರಿಯಲ್ಲಿ ನಮ್ಮ ಬೀದರದ ಹುಡುಗಿನೂ ಎಷ್ಟು ಸುಂದರವಾಗಿದ್ದಾಳೆ ಅನ್ನೋದನ್ನ ಅಕ್ಕ ಮಹಾದೇವಿ ಚಲನಚಿತ್ರದಲ್ಲಿ ನೋಡ್ಬೋದು. ಹಾಗಾಗಿ ಏನು 2ನೇ ತಾರೀಕು ರಿಲೀಸ್ ಆಗುತ್ತೋ ಆ ರಿಲೀಸ್ ಆಗೋದಕ್ಕೆ ರಿಲೀಸ್ ದಿವಸದಿಂದ ಚಿತ್ರ ಅಂದ್ರೆ ಗೊತ್ತು, ಸಾವಿರಾರು ಸಿನಿಮಾಗಳು ರಿಲೀಸ್ ಆಗ್ತವೆ. ನಮ್ಮ ಕನ್ನಡ 400 ಸಿನಿಮಾಗಳು ರಿಲೀಸ್ ಆಗ್ತವೆ. ಅಂಥದ್ರ ಮಧ್ಯದಲ್ಲಿ ನಮ್ಮಂಥವ್ರು ಕೊಚ್ಕೊಂಡು ಹೋಗಬಾರ್ದು. ತಾವೆಲ್ಲ ಬಂದು ಈ ಸಿನಿಮಾ ನೋಡಿಬಿಟ್ಟು ನನಗೆ ಗೆಲ್ಲಿಸಿ ಸುಧಾರಿಸ್ಬೇಕಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಶರಣು ಶರಣ. ಅಕ್ಕ ಮಹಾದೇವಿ ಬಗ್ಗೆ ನಿಮಗೆ ತುಂಬ ಕುತೂಹಲ ಇರ್ಬೋದು. ನಮ್ಮ ಡೈರೆಕ್ಟ್ರು ನಿರ್ಮಾಪಕರಾದ ವಿಷ್ಣುಕಾಂತ್ ಅವರು ತುಂಬ ಹೇಳಿದ್ದಾರೆ. ಬಟ್ ಅವರು ಹೇಗಿದ್ದಾರೆ, ಹೇಗೆ ಆ ಪಾತ್ರಕ್ಕೆ ಒಪ್ಕೊಂಡ್ರು ಮತ್ತು ಅದರಿಂದ ಆ ಪ್ರಭಾವ ಅವರ ಮೇಲೆ ಹೇಗೆ ಬಿತ್ತು ಅದರ ಬಗ್ಗೆ ತಿಳಲಿಕ್ಕೆ ನಮ್ಮ ಸುರಕ್ಷಾ ಅವರು ಇಲ್ಲೇ ಕೂತ್ಕೊಂಡಿದ್ದಾರೆ. ಆ ಪಾತ್ರ ಮಾಡಿದಂಥ ಅಕ್ಕ ಮಹಾದೇವಿ ಪಾತ್ರ ಮಾಡಿದಂಥ ಸುರಕ್ಷಾ ಅವರು, ಅವರ ಸಾತ್ವಿಕ ತೇಜಸ್ಸು ಅಂತೇಳಿ ಹೇಳ್ಬೋದು. ಅದೇನೋ ಅಷ್ಟು ದಿನ 45 ಡೇಸ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಆ ದಿನಗಳಲ್ಲಿ ಅವರೆಲ್ಲ ಅಕ್ಕ ಮಹಾದೇವಿನೇ ಆವಾಹನೆ ಮಾಡಿಕೊಂಡು ಮಾಡಿದಂಥ ಪಾತ್ರ ಅದು. ಸೊ ಅದು ಅವರ ಅನುಭವ ಹೇಗಿತ್ತು ಅಂತ ಕೇಳೋ ಕುತೂಹಲ ನಂದು. ನಮಸ್ಕಾರ. ನಮಸ್ಕಾರ ಸರ್. ಹೇಗೆ ಅನಿಸ್ತು ಪಾತ್ರ? ಪಾತ್ರದ ಬಗ್ಗೆ ಹೇಳೋ ಹಾಗೆ ಇಲ್ಲ ಸರ್. ಯಾಕಂದರೆ ವೈರಾಗ್ಯ ನಿಧಿ ಅಂದರೆ ಅಕ್ಕ ಅಂತ ಹೇಳ್ತಾರೆ. ಅಂಥ ಒಂದು ಪಾತ್ರ ನನಗೆ ಸಿಕ್ಕಿದೆ ಅಂದರೆ ಈ ಜನ್ಮದ ಪುಣ್ಯನೋ ಹೋದ ಜನ್ಮದ ಪುಣ್ಯನೋ ಅಥವಾ ಮುಂದೆ ಆಗಂಥ ಪುಣ್ಯನೋ ನನಗೆ ಗೊತ್ತಿಲ್ಲ. ಅದು ನನಗೆ ಒದಗಿಸಿದೆ ಆ ದೇವ್ರ ಬ್ರಹ್ಮ ನನಗೆ ಒದಗಿಸ್ದಾನಂತ ಹೇಳ್ತೀನಿ. ಆ ಒಂದು ಪಾತ್ರ ಮಾಡಬೇಕಾದಾಗ ಮೊದಲನೇದಾಗಿ ಆ ಪಾತ್ರ ಸಿಕ್ಕಿದ್ದು ಹೇಗೆ ಅಂತಂದರೆ ನಮ್ಮ ವಿಷ್ಣುಕಾಂತ್ ಸರ್ ಅವರು ಹೇಳಿದ್ದಾರೆ. ಅವರು ಫಂಕ್ಷನ್ಗೆ ಕರೆದಿದ್ರು ಅಂತ. ಇದಕ್ಕಿಂತ ಮುಂಚೆ ನಂದು ಸ್ನೇಹಿತ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಆವಾಗ ಸರ್ ಅವ್ರು ನನಗೆ ಪರಿಚಯ ಆಗಿದ್ದರು. ಅವ್ರಿಗೆ ಇನ್ವೈಟ್ ಮಾಡಿದ್ದೆ ನಮ್ಮ ಸಿನಿಮಾಗೆ, ನೋಡೋಕ್ಕೆ ಬನ್ನಿ ಸರ್ ಅಂತ. ಬಂದಿದ್ದರು ಪಾಪ ಅವರು, ಎಲ್ಲ ಮೀಡಿಯಾದವರಿಗೆಲ್ಲ ಕರ್ಕೊಂಡು ಬಂದಿದ್ದರು. ಅದಾದಮೇಲೆ ಅವ್ರ ಫಂಕ್ಷನ್ಗೆ ನಮಗೆ ಇನ್ವೈಟ್ ಮಾಡಿದರು, ನಮ್ಮ ಟೀಮ್ ಅವರಿಗೆಲ್ಲ. ನಮ್ಮ ಟೀಮ್ ಅವರೆಲ್ಲ ಹೋಗಿ ಫಂಕ್ಷನ್ನೆಲ್ಲ ಅಟೆಂಡ್ ಮಾಡಿ ಬಂದಿದ್ವಿ. ಆಮೇಲೆ ಮೇಡಮ್ ಈ ಥರ ಒಂದು ಫಂಕ್ಷನ್ ಇದೆ ಧನ್ನೂರಲ್ಲಿ, ಬರ್ತೀರಾ ಅಂತ ಕೇಳಿದ್ರು. ಖಂಡಿತವಾಗ್ಲೂ ಬರ್ತೀನಿ ಸರ್, ನಮ್ಮೂರ ಕಡೆ ಅಲ್ವಾ. ಆವಾಗ ನಂದೊಂದು ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು, ಸರ್ ಈ ಥರ ನಮ್ಮ ಊರ್ದವ್ರದ್ದೇ ಇದೆ ಫಂಕ್ಷನ್ ಇದೆ, ನಾನು ಹೊರಡಲೇಬೇಕು ಅಂತ ಕೇಳಿದಾಗ ಪಾಪ ಅವರು ಬಿಡುವು ಮಾಡಿಕೊಟ್ರು. ಹೋದೆ. ಫಂಕ್ಷನ್ ಹೋಗೋದಕ್ಕಿಂತ ಮುಂಚೆ ಸರ್ ಹೇಳ್ತಾರೆ ನನಗೆ, ಮೇಡಮ್ ಶೂಟಿಂಗ್ ಇರುತ್ತೆ ಅಂತ ಹೇಳ್ತಾರೆ. ಒಪ್ಕೊಂಡಾದ್ಮೇಲೆ ಏನು ಹೇಳ್ತಿದ್ದೀರಾ ಸರ್ ನೀವಿದು ಅಂತ ನಾನಂದೆ. ಶೂಟಿಂಗ್ ಇರುತ್ತೆ. ಶೂಟಿಂಗ್ ಅಂದರೆ ಯಾವ ಥರ ಇರುತ್ತೆ ಸರ್ ಶೂಟಿಂಗು? ಫಂಕ್ಷನ್ ಇದೆ ಅಂತಿದ್ದೀರಾ, ಗೆಸ್ಟಾಗಿ ಕರೆದಿದ್ದೀರಾ ಅಂದರೆ ಅದು ಯಾವ ಥರ ಶೂಟಿಂಗ್ ಇರುತ್ತೆ, ಯಾವ ಥರ ಮಾಡಬೇಕು, ಏನಿರುತ್ತೆ? ನನಗೆ ಫುಲ್ ಕನ್ಫ್ಯೂಷನ್. ಅದು ಇವರು ಶೂಟಿಂಗ್ ಮಾಡ್ತಿದ್ದಾರಾ, ಫಂಕ್ಷನ್ ಮಾಡ್ತಿದ್ದಾರಾ ಅಥವಾ ಏನು ಅಂತ ಕುತೂಹಲ ಇರುತ್ತಲ್ಲ. ಕೇಳಿದಾಗ ಮೇಡಮ್ ಶೂಟಿಂಗ್ ಇರುತ್ತೆ, ನೀವು ಬನ್ನಿ ನಾನು ಎಲ್ಲ ತಿಳಿಸ್ಕೊಡ್ತೀನಿ ಅಂದರು. ಸರಿ ಆಯ್ತಂತ ನಾನು ಹೊರಟು ಬಂದೆ. ಹಿಂದೆ ಮುಂದೆ ಏನೂ ಯೋಚನೆ ಮಾಡಿಲ್ಲ, ಯಾಕಂದರೆ ಸರ್ ಮೇಲೆ ಅಷ್ಟೊಂದು ನಂಬಿಕೆ ಇದೆ ನಮಗೆ. ಅವ್ರು ಏನು ಹೇಳ್ತಾರೆ ಅಂದರೆ ಅದು ಕರೆಕ್ಟಾಗಿ ಹೇಳ್ತಾರೆ ಅನ್ನೋ ನಂಬಿಕೆ. ಬಂದಾಗ ವಿಗ್ಗೆಲ್ಲ ತಂದರು. ಈ ಥರ ಅಕ್ಕ ಮಹಾದೇವಿ ಸಿನಿಮಾ ಮಾಡ್ತಿದ್ದೀನಿ ಮೇಡಮ್, ನೀವು ಈ ಥರ ಪಾತ್ರ ಧರಿಸ್ಬೇಕಾಗತ್ತೆ, ಅಲ್ಲಿ ಹೋಗ್ತೀವಿ, ಕ್ಲಾಪ್ಸ್ ಹೊಡಿತಾರೆ ನಮ್ಮ ಗುರುಗಳು ಅಂತ ಹೇಳಿದ್ರು. ಹೌದಾ, ಓಕೆ ಸರ್, ಯೋಚನೆ ಮಾಡಿ ಸರ್. ಯಾಕಂದರೆ ಅಕ್ಕ ಮಹಾದೇವಿ ಪಾತ್ರ ಅಂದರೆ ಈಗಲೇ ಬದಲಾಯಿಸಿಕೊಳ್ಳಿ ಅಂತ. ಅಂದರೆ ಅಂಥ ಅದ್ಭುತವಾದ ಪಾತ್ರ ನೀವು ಸಡನ್ನಾಗಿ ನನಗೆ ಹೆಂಗೆ ಕೊಡೋಕ್ಕೆ ಸಾಧ್ಯ? ನಾನು ಅದು ಮಾಡಬಹುದಾ ಅಂತ ಕೇಳಿದೆ ಅವ್ರಿಗೆ ನಾನು. ಖಂಡಿತವಾಗ್ಲೂ ನೀವು ಮಾಡ್ತೀರಾ, ನಾನು ಮಾಡಿಸ್ತೀನಿ ಅಂದರು ಅವರು. ಆದರೂ ನನಗೆ ಭಯ ಇರುತ್ತಲ್ಲ, ಕಮರ್ಷಿಯಲ್ ಸಿನಿಮಾ ಮಾಡೋದು ಅದು ಬೇರೆ ಆಗುತ್ತೆ. ಈ ಪಾತ್ರ ಅಂತ ಬಂದಾಗ ಇದೇ ಬೇರೆ ಜಾನರಲ್ಲಿ ಹೋಗ್ತಾ ಇರುತ್ತೆ. ಈ ಸಿನಿಮಾದ ಆಡಿಯನ್ಸೇ ಬೇರೆ ಇರ್ತಾರೆ. ಅವ್ರಿಗೆ ಒಂದು ಅಪ್ರಿಷಿಯೇಟ್ ನಾನು ಏನು ಮಾಡ್ತೀನಿ ಅಂದರೆ, ಇದರಲ್ಲಿ ಗೆಲುವು ಸೋಲೋ ಏನೂ ತಲೆ ಕೆಡಿಸ್ಕೊಳ್ಳಾರ್ದಂಗೆ ಈ ಥರ ಸಿನಿಮಾಗಳು ಮಾಡಿ ಇನ್ವೆಸ್ಟ್ ಮಾಡ್ತಾರಲ್ಲ, ಅದು ಅವ್ರ ಧೈರ್ಯಕ್ಕೆ ನಾನು ಮೆಚ್ಕೊಡ್ತೀನಿ. ಸೊ ಹಾಗಾಗಿ ಮಾಡ್ತೀರಾ ಮೇಡಮ್, ನೀವು ಬನ್ನಿ ಅಂತ ಹೇಳಿದ್ರು. ಸರಿ ಆಯಿತು, ಇವಾಗ ಬಂದಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಎಲ್ಲ ವಿಗ್ಗೆಲ್ಲ ಹಾಕಿದ ಮೇಲೆ ಅಲ್ಲಿ ಏನು ನಡೆಯುತ್ತೆ ಅದು ಪ್ರೋಗ್ರಾಮ್ಗೆ ಹೋಗ್ತೀವಿ. ಹೋಗಿ ಬರಬೇಕಾದಾಗ ಕಾಲು ಮುಟ್ಲಾರ್ದವ್ರು ಯಾರೂ ಇಲ್ಲ ಸರ್.
ಈ ವಯಸ್ಸಿನಲ್ಲೇ ಈ ವಯಸ್ಸಲ್ಲಿ ನನ್ಗೆ ಮೈ ಎಲ್ಲ ಹೆಂಗಾಗ್ಬಿಡ್ತು ಅಂದ್ರೆ ಮುಳ್ಳು ಬರುತ್ತಲ್ಲ ಆ ಥರ ಬಂದ್ಬಿಡ್ತು. ಏನಿದು ಈ ಥರ ಅಂತ ಅವರು ಖುಷಿ ಪಟ್ರು, ಸರ್ ಅವರು ತುಂಬಾ ಖುಷಿ ಪಟ್ರು. ಅವರು ಅದಾದ್ಮೇಲೆ ಹೋದ್ಮೇಲೆ ಆಯ್ತು ಸರ್ ಅಂದ್ಬಿಟ್ಟು ಇದೆಲ್ಲ ಆದ್ಮೇಲೆ ನನ್ನ ತಾಯಿ ಅವ್ರಿಗೆ ಕೇಳಿದ್ದು, ಈ ಥರ ಅಕ್ಕ ಮಹಾದೇವಿ ಸಿನಿಮಾ ಮಾಡಿ ಅಂತಿದ್ದಾರೆ, ಹೇಗ್ ಮಾಡ್ಲಿ ಅಮ್ಮ ಅಂತ. ನಮ್ಮಮ್ಮನೂ ಒಂದೇ ಮಾತಿಗೆ ನನಗೋಸ್ಕರ ಈ ಸಿನಿಮಾ ಮಾಡು ಅಂದ್ಬಿಟ್ರು. ನೀನೇನ್ ಮಾಡ್ತೀಯೋ ಏನಿಲ್ಲ ಇದಕ್ಕಿಂತ ಸಪೋರ್ಟ್ ಬೇರೆ ಬೇಕಾಗಿಲ್ಲ, ನನಗೋಸ್ಕರ ಆದ್ರೂ ಈ ಸಿನಿಮಾ ಮಾಡು ನೀನು. ಆ ತಾಯಿಯವ್ರ ಒಪ್ಪಿಗೆ ಇದ್ಮೇಲೆ ಮತ್ತೆ ಯಾರ್ದು ವಿಚಾರ ನಾನು ಕೇಳಿ ಸರಿ ಆಯ್ತು ಅಂತ ಒಪ್ಕೊಂಡೆ. ಒಪ್ಪಾದ್ಮೇಲೆ ಇದಕ್ಕೆ ಆಗಿರುವಂತ ತಯಾರಿಗಳಾಯ್ತು. ಅದೇ ಕೇಳಲಿಕ್ಕೆ ಹೊಟ್ಟೆ. ಹೇಳಿ ಹೇಳಿ ಸರ್. ಅದೇ ತಯಾರಿ ಹೇಗೆ ಮಾಡ್ಕೊಂಡ್ರಿ ಅಂತ ಒಂದು ಮಾನಸಿಕವಾಗಿ ಫಸ್ಟ್ ಸಿದ್ಧಾಗಿರ್ಬೇಕಲ್ವಾ? ಹೌದು ಹೌದು ಹೌದು. ಇದಕ್ಕೋಸ್ಕರನೇ ತಯಾರಿಗಳಾಯಿತು. ಬಂದರು ಸರ್, ನನಗೆ ಸ್ಕ್ರಿಪ್ಟ್ ಬಗ್ಗೆ ಎಲ್ಲ ಹೇಳಿದ್ರು, ಈ ಥರ ವಚನಗಳಿರ್ತಾವೆ ಮೇಡಮ್ ಅಂತ ಹೇಳಿದ್ರು. ಆಯಿತು ಸರ್ ನೀವು ಹೇಳ್ಕೊಡಿ, ನಾನು ಮಾಡ್ತೀನಿ. ಅವರು ವಚನಗಳ ಹೇಳೋದನ್ನೇ ನಾನು ಅಬ್ಸರ್ವ್ ಮಾಡ್ತಾ ಇರ್ತಿದ್ದೆ, ಅವ್ರನ್ನ ನೋಡ್ತಾ ಇರ್ತಿದ್ದೆ, ಯಾವ ಥರ ಹೇಳ್ತಿದ್ದಾರೆ ಇವರು, ಯಾವ ಫೀಲಲ್ಲಿ ಏನು ಉಚ್ಚಾರಣೆ ಬೇಕು, ಫೇಸಲ್ಲಿ ಯಾವ ಎಕ್ಸ್ಪ್ರೆಷನ್ಸ್ ಬೇಕು, ಇವ್ರು ಹೇಳೋದನ್ನೇ ಯಾವುದೇ ವಚನ ಆಗಲಿ ನಾನು ಅವ್ರಿಗೆ ಕೇಳ್ತಿದ್ದೆ, ಈ ವಚನ ಹೇಗೆ, ಇದರ ಅರ್ಥ ಏನು ಅಂತ ಕೇಳ್ತಿದ್ದೆ. ಪಾಪ ಅವ್ರು ಬೇಜಾರು ಮಾಡ್ಕೊಳ್ಳಂಗೆ ನಾನು 10 ಸಾರಿ ಕೇಳಿದ್ರು 10 ಸಾರಿ ಹೇಳೋರು ಅವರು. ಇದರ ಅರ್ಥ ಈ ಥರ ಇರುತ್ತೆ, ವಚನ ಈ ಥರ ಇರುತ್ತೆ ಅಂದಾಗ ಅದನ್ನು ಅವ್ರದ್ದೆಲ್ಲ ಅಬ್ಸರ್ವೇಷನ್ ಮಾಡ್ತಿದ್ದೆ. ಮಾಡಿಬಿಟ್ಟು ನಾನೇನು ಮಾಡ್ತಿದ್ದೆ ಅಂದರೆ ಮನೆಗೆ ಹೋದ್ಮೇಲೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವ್ರಿಗೆ ಸ್ವಲ್ಪ ಧ್ಯಾನ ಮಾಡಿ ವಚನಗಳನ್ನು ನೋಡ್ಕೊಂಡು ಕೂತಿರ್ತಿದ್ದೆ. ಅದನ್ನು ಹೋಮ್ವರ್ಕ್ ಮಾಡ್ಕೊಂಡು ಕೂತಿರ್ತಿದ್ದೆ. 2 ತಿಂಗಳು ಮಾಡಿದ್ದೀನಿ ಸರ್, ಹೋಮ್ವರ್ಕ್ ನಡೆದಿದೆ ಇದು ನಂದು ಸರ್. ಮಧ್ಯೆ ಡಿಸ್ಕಷನು, ವಚನಗಳು ನೋಡೋದು, ಅವ್ರ ಸಾತ್ವಿಕತೆ ಹೇಗಿತ್ತು, ಅವರು ಚರಿತ್ರೆ ಹೇಗಿತ್ತು, ಯಾವ ಥರ ಬಂದರು ಅಕ್ಕ, ಜನರಿಗೆಲ್ಲ ಬೆಳಕು ಹೆಂಗಾದರು, ಏನೆಲ್ಲ ಆಯಿತು ಅವ್ರ ಜೀವನದಲ್ಲಿ, ಇದನ್ನೆಲ್ಲ ನನಗೆ ತಿಳಿಸ್ಕೊಟ್ರು. ಅದು ಹೋಗ್ತಾ 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 ಏನಾಗೋಯ್ತಂದರೆ ನನ್ನ ಜೀವನದಲ್ಲೇ ಪರಿವರ್ತನೆ ಆಗೋಯ್ತು. ಸಾತ್ವಿಕ ಆಹಾರ ಊಟ ಮಾಡೋದು, ಸಮಾಧಾನವಾಗಿರೋದು, ಅಕ್ಕನ ವಚನಗಳು ನೋಡೋದು, ಇದನ್ನೆಲ್ಲ ಮಾಡ್ಕೊಂಡು ಬಂದು ಎಂಡ್ ಆಫ್ ದಿ ಡೇ ಶೂಟಿಂಗ್ ಟೈಮ್ ಬಂತು ಸರ್. ಶೂಟ್ಗೆ ಹೋಗಬೇಕಾದಾಗ ಸರ್ ಅವರು ಮುಂಚೆ ಪ್ಲ್ಯಾನ್ ಮಾಡಲ್ಲ ಯಾವುದು. 1 ತಿಂಗಳ ಹಿಂದೆ ನಾನು ಈ ಲೊಕೇಶನ್ಗೆ ಹೋಗಬೇಕು, ಇಲ್ಲಿ ಈ ಥರ ಶೂಟ್ ಮಾಡಬೇಕು, ಈ ತಯಾರಿಗಳು ಮಾಡಬೇಕು ಅನ್ನೋದು ಅವ್ರದ್ದೇನು ಪ್ಲ್ಯಾನ್ ಇರಲ್ಲ. ಹೋಗ್ತಿದ್ರು, ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅವರಿಗೆ. ಹೋಗ್ತಿದ್ರು ಸ್ಪಾಟಲ್ಲಿ. ಆ ಸ್ಪಾಟಲ್ಲೂ ಸಿಚುವೇಶನ್ಸ್ ಯಾವ ಥರ ರೆಡಿ ಆಗ್ತಿತ್ತು ಅಂತಂದಿದ್ರೆ ಆ ಪಾತ್ರಕ್ಕೆ, ಆ ಒಂದು ಸೀನ್ಗೆ ಯಾವ ಥರ ಬೇಕು ಅದೇ ಥರ ಸಿಚುವೇಶನ್ ಅವ್ರಿಗೆ ಸಿಕ್ಕಿದೆ. ಬಿಸಿಲಂದಲ್ಲಿ ಬಿಸಿಲು, ಕಲ್ಲು ಮುಳ್ಳು ಎಲ್ಲ ರೀತಿಯೂ ಈ ವಾತಾವರಣನೂ ಅವ್ರಿಗೆ ಸಪೋರ್ಟ್ ಮಾಡಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅದೇ ಥರ ಆಗಿದೆ. ತುಂಬ ಸುಂದರವಾಗಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಖುಷಿಯಾಗಿ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ರಿಲೀಸಿಗೆ ರೆಡಿ ಆಗಿದೆ. ಸೊ ಮಾಧ್ಯಮ ವರ್ಗದವರಿಗೆ ಎಲ್ರಿಗೂ ಕೇಳ್ಕೊಳ್ಳೋದೇನೆಂದರೆ ಆದಷ್ಟು ಬೇಗ 2ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಕಡೆನೂ ಸಿನಿಮಾ ಬಿಡುಗಡೆ ಆಗ್ತಿದೆ. ಮನೆ ಮನೆಗೂ ಅಕ್ಕನ ಜೀವನ ಚರಿತ್ರೆ ಯಾರಿಗೆ ಗೊತ್ತಿಲ್ಲ ಅವರಿಗೆಲ್ಲ ತಲುಪಲಿ ಅನ್ನೋದೇ ನನ್ನ ಆಸೆ. ಈಗ ಮಾತಾಡೋ ರೀತಿ ಹೇಗಿತ್ತು ಅಂದ್ರೆ ಅಕ್ಕ ಮಹಾದೇವಿ ಹತ್ರ ಕೂತ್ಕೊಂಡೇ ಮಾತಾಡ್ದಂಗೆ ಇತ್ತು. ಅಷ್ಟು ತಾಳ್ಮೆ ಅಲ್ವಾ, ವಾಯ್ಸ್, ಮಾತಾಡುವ ಆ ಮಿದು ಮಾತುಗಳು ಎಲ್ಲ ಹಾಗೆ ಅಂತ ಅನ್ನಿಸ್ತು. ಅಂದರೆ ಅದು ಪರಿಣಾಮ ಬೀರಿದೆ ಪಾತ್ರ. ಹಾಂ ಸರ್, ಬೀರಿದೆ. ಅದು ಮುಂದೆ ಅದನ್ನು ಅಳವಡಿಸ್ಕೊಡ್ತೀರಿ, ನಡೀತಾ ಇರುತ್ತೆ ಜೀವನ. ಇನ್ನೊಂದು ಪಾತ್ರ ಬರುತ್ತೆ, ಆ ಪಾತ್ರಕ್ಕೆ ಅಡ್ಜಸ್ಟ್ ಆಗೋದು ನಡೀತಾನೆ ಇರುತ್ತೆ ಅಲ್ವಾ? ಪ್ರತಿಯೊಂದು ಪಾತ್ರಕ್ಕೂ ನಾವು ಜಸ್ಟಿಸ್ ಕೊಡಲೇಬೇಕಲ್ವಾ ಸರ್? ಇದು ಮಾತ್ರ ಪಾತ್ರ ಅದ್ಭುತವಾದ ಪಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೀವನದಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳೋಂಥ ಪಾತ್ರ ಇದು ನನಗೆ. ಸೊ ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಈಗ ನಮ್ಮ ಜೊತೆ ಈ ಅಕ್ಕ ಮಹಾದೇವಿ, ಜಗನ್ಮಾತೆ ಅಕ್ಕ ಮಹಾದೇವಿ ಸಿನಿಮಾದ ಬೀದರ್ ಕಡೆಯ ಡಿಸ್ಟ್ರಿಬ್ಯೂಟ್ರ್ ಇದ್ದಾರೆ, ಸುರೇಶ್ ಚಂದ್ರ ಅಂತೇಳಿ. ಸೊ ಅವರು ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ತಗೊಂಡು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅದನ್ನು ಡಿಸ್ಟ್ರಿಬ್ಯೂಷನ್ ತೊಗೊಳ್ಬೇಕಿದ್ರೆ ಅದು ಎಷ್ಟು ಸಾಹಸಿಯಾಗಿರಬೇಕು ಅಂತ ನಿಮಗೆ ಬೇರೆ ಹೇಳಬೇಕಾಗಿಲ್ಲ. ಅಂಥವ್ರು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ. ನಮಸ್ಕಾರ ಸರ್, ವೆಲ್ಕಮ್. ಯಾಕೆ ನಿಮಗೆ ಈ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅನ್ನಿಸ್ತು? ನಮ್ಮ ವಿಷ್ಣುಕಾಂತ್ ಅವ್ರು ನೋಡಿದ್ಮೇಲೆ ಅದಕ್ಕೂ ಒಂದು 2-3 ಕಾರಣಗಳಿದಾವೆ ಸರ್. ಓಕೆ. ಒಂದಂತೂ ಈ ಸಬ್ಜೆಕ್ಟ್ ವಿಷಯ ಅಂತ ಒಂದಿತ್ತಲ್ಲ ಸರ್, ಅದರಿಂದ ನಾನು ಸ್ವಲ್ಪ ಧಾರ್ಮಿಕ ಹಿನ್ನೆಲೆ ಅಂದರೆ ನಾನು 2 ದಶಕಗಳಿಂದ ಬಸವ ಕೇಂದ್ರ ಸಂಸ್ಥೆಯ ಯುವ ಘಟಕದ ಅಧ್ಯಕ್ಷನಾಗಿ ಈ ಬಸವಾದಿ ಶರಣರ ವಿಚಾರಗಳನ್ನ ಜನಮನಕ್ಕೆ ಮುಟ್ಟಿಸುವ ನಿಟ್ಟಿನಲ್ಲಿ ನಾನು ಒಂಥರ ಕೆಲಸಗಳನ್ನು ಮಾಡ್ತಾ ಇರ್ತೇನೆ. ಯಾಕಂದ್ರೆ ಈ 12ನೇ ಶತಮಾನ ಬಸವಾದಿ ಶರಣರ ಕಾಲ ಅದರ, ಈ 21ನೇ ಶತಮಾನ ಅದನ್ನ ಪ್ರಚಾರ ಮತ್ತು ಪ್ರಸಾರ ಕಾಲ ಅಂತಾನೆ ನಾವು ಹೇಳ್ಕೊಂಡು ಹೋಗ್ತೀವಿ. ಹೌದು ಸರ್.
ನನಗೆ ಯಾಕೆ ವಿಷ್ಣುಕಾಂತ್ ಸರ್ ಬಗ್ಗೆ ಅಷ್ಟೊಂದು ಗೌರವ ಮತ್ತು ಅಭಿಮಾನ ಅಂದರೆ ಇವತ್ತು ಈ ಚಲನಚಿತ್ರ ಕ್ಷೇತ್ರ ಇದು ಒಂದು ಉದ್ಯಮ ಆಗಿದೆ ಇಲ್ಲಿ ಎಲ್ಲರೂ ಒಂದಿಷ್ಟು ಲಾಭಕ್ಕೋಸ್ಕರನೇ ಈ ಸಿನಿಮಾ ಕ್ಷೇತ್ರದಲ್ಲಿ ಬರ್ತಾರೆ, ಕೆಲಸ ಮಾಡ್ತಾರೆ. ಆದರೆ ಈ ಹಿಂದೆ ನೋಡಿ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಸಿನಿಮಾ ಇರ್ಬೋದು, ಡಾಕ್ಟರ್ ಚನ್ನಬಸವ ಪಟ್ಟದೇವರ ಸಿನಿಮಾ ಇರ್ಬೋದು, ನಾನು ಅನ್ಕೊಂಡಿದ್ದೀನಿ, ಸಮೀಪಲಿಂದ ಗಮನಿಸಿದ್ದೇನೆ, ನಿರೀಕ್ಷಿತ ಲಾಭ ಅಲ್ಲಿ ಇಲ್ಲ. ಅಷ್ಟೆಲ್ಲ ಇಲ್ಲದೆ ಇದ್ರೂ ಸಹ ಈ ಇತಿಹಾಸದಲ್ಲಿ ಉಳಿಯೋಂಥ ಒಂದು ಸಿನಿಮಾ ಮಾಡೋಕೆ ಅವ್ರು ಹೊರಟ್ರಲ್ಲ ಸರ್. ಮತ್ತು ಅವ್ರು ಅಷ್ಟು ದೊಡ್ಡ ಕೆಲಸ ಮೇಲೆ ನಾವೆಲ್ಲ ಏನು ಸಣ್ಣ ಪಟ್ಟ ಇನ್ವೆಸ್ಟ್ ಮಾಡೋದು ಯಾಕೆ ಮಾಡಬಾರ್ದು ಅಂತ ಇಟ್ಕೊಂಡು ನಾ ಈ ಸಿನಿಮಾಕ್ಕೆ ಕಲ್ಯಾಣ ಕರ್ನಾಟಕದ ವಿತರಕರಾಗಿ ನಾನು ಅಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ಖುಷಿಯಲ್ಲಿ ಸರ್. ಸಿನಿಮಾ ನೋಡಿದ್ರಿ? ಸಿನಿಮಾ ಅಲ್ಲಲ್ಲಿ ಟ್ರೈಲರ್ ಅನ್ನು ನೋಡಿದ್ದೀನಿ ಸರ್. ಸಿನಿಮಾನ ನೋಡಿ ಭಾರಿ ಖುಷಿ ಆಗುತ್ತೆ ಸರ್. ಈ ಇತ್ತೀಚಿನ ದಿನಗಳಲ್ಲಿ ಅದು ಬಹಳ ವಿಶೇಷವಾಗಿ ಮಹಿಳೆಯರು ಅಂದರೆ ಅನೇಕ ಸಮಸ್ಯೆಗಳಿಂದ ಎಷ್ಟೋ ಸಲ ಬಳಲು ನೋಡ್ತೀವಿ ನಾವು. ಎಷ್ಟೋ ಸಲ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಒತ್ತಡಗಳಿಂದ ಮಧ್ಯೆ ಇರುವಂಥ ಅನೇಕ ಇಂಥ ಘಟನೆಗಳು ನೋಡೋಕೆ ನಮ್ಮ ಅಕ್ಕ ಆಕೆ ಸ್ಫೂರ್ತಿ ಆಗಿರ್ತಾರೆ ಅಕ್ಕ. ಯಾಕಂದರೆ ಜಗನ್ಮಾತೆ ಅಕ್ಕಮಹಾದೇವರ ಬಗ್ಗೆ ಒಂದು ಮಾತು ಹೇಳಬೇಕಾದ್ರೆ ಅವರು ಕನ್ನಡದ ಮೊದಲ ಕವಿತ್ರಿ ಏನಲ್ಲ ಸರ್, ಈ ದೇಶದ ಮೊದಲ ಕವಿತ್ರಿ ಅಂತಲೇ ಹೇಳ್ಬೋದು. ಹೀಗಾಗಿ ಎಲ್ಲ ಮಹಿಳೆಯರಿಗೂ ಆದರ್ಶ ಮತ್ತು ಸ್ಫೂರ್ತಿನೇ ಅದು ಅಕ್ಕ ಮಹಾದೇವಿಯವರು. ಹೀಗಾಗಿ ಅಕ್ಕನ ವಿಚಾರಗಳನ್ನು ಏನು ಯುವ ಪೀಳಿಗೆಗೆ ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಿದ್ದಾರಲ್ಲ, ಹೀಗಾಗಿ ನಾನು ಮತ್ತೊಂದು ಸಲ ನಮ್ಮ ವಿಷ್ಣುಕಾಂತ್ ಸರ್ಗೆ ನಾನು ಕೃತಜ್ಞತೆ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಶರಣ ಬಂಧುಗಳ ಪರವಾಗಿ ನಾನು ಮಾಡ್ಬೋದು ಸರ್. ಸೊ ಈಗ ಸದ್ಯ ನಿಮಗೆ ನಾನು ಆಲ್ ದಿ ಬೆಸ್ಟ್ ಸರ್ ಹೇಳಬೇಕಾಗಿದೆ, ಹೇಳ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ನಮಸ್ಕಾರ. ಥ್ಯಾಂಕ್ ಯು ಸರ್.